ಬೆಲೆ ಏರಿಕೆ ವಿಷಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಒಬ್ಬರ ಮೇಲೊಬ್ಬರು ಪ್ರತಿಭಟನೆ ಮಾಡುತ್ತಾ ಜನರ ಜೀವನವನ್ನ ಸಂಕಷ್ಟಕ್ಕೆ ದೂಡಿದ್ದಾರೆ. ಕೂಡಲೇ ಏರಿಕೆಯಾಗಿರುವ ದರಗಳನ್ನು ಹಿಂತೆಗೆದುಕೊಳ್ಳಬೇಕೆಂದು ಆಮ್ ಆದ್ಮಿ ಪಾರ್ಟಿ ಆಗ್ರಹಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದ ಪಕ್ಷದ ಮುಖಂಡ ಮನೋಹರ್ ಗೌಡ, ರಾಜ್ಯ ಸರ್ಕಾರವು ಬಿಜೆಪಿ ವಿರುದ್ಧ ಅವರ ಆಡಳಿತದಲ್ಲಿ ಬೆಲೆ ಏರಿಸ್ತಾ ಇದೆ ಎಂದು ಹೋರಾಟ ಮಾಡ್ತಿದೆ. ಆದರೆ ಇವರು ಮಾಡಿದ್ದಾದ್ರೂ ಏನು ಎಂದು ಪ್ರಶ್ನಿಸಿದರು. ಇನ್ನು ಮುದ್ರಾಂಕ ಶುಲ್ಕ ಏರಿಕೆ, ಬಸ್ ಪ್ರಯಾಣದ ಏರಿಕೆ, ದರ ಏರಿಕೆ, ವಿದ್ಯುತ್ ಹಾಲಿನ ದರ ಏರಿಕೆ, ಮುಖ್ಯಮಂತ್ರಿಗಳ ಸಂಬಳ, ಮೆಟ್ರೋ ದರ ಏರಿಕೆ ಮಾಡಿದೆ ಎಂದು ದೂರಿದ್ದಾರೆ. ಯಾವುದೇ ಬೆಲೆ ಏರಿಕೆ ಹೊರೆಯನ್ನು ಕಡಿಮೆ ಮಾಡಲೇ ಇಲ್ಲ. ಕೇಂದ್ರ ಸರ್ಕಾರ ಪೆಟ್ರೋಲ್, ಗ್ಯಾಸ್, ಸಾಮಾನ್ಯ ಇನ್ಶೂರೆನ್ಸ್ಗಳ ಮೇಲೆ, ಹಾಲು, ಮೊಸರಿನ ಮೇಲೂ ಜಿಎಸ್ಟಿ ವಿಧಿಸಿದೆ. ಕಚ್ಚಾ ತೈಲದ ಬೆಲೆಯೂ ಇಳಿಕೆಯಾಗ್ತಾ ಇದ್ರು ಪೆಟ್ರೋಲ್, ಡೀಸೆಲ್, ಗ್ಯಾಸ್ನ ಬೆಲೆಯನ್ನು ಹೆಚ್ಚಿಸ್ತಾ ಇರೋದು ಅವರ ದ್ವಿಮುಖ ನೀತಿಯನ್ನು ಎತ್ತಿ ತೋರಿಸ್ತಾ ಇದೆ ಅಂತ ಹೇಳಿದ್ರು. ಜನಸಾಮಾನ್ಯರ ಜೊತೆಗೆ ಚೆಲ್ಲಾಟ ಆಡ್ತಾ ದಿನನಿತ್ಯದ ಎಲ್ಲ ವಸ್ತುಗಳ ಬೆಲೆ ಏರಿಸ್ತಾ ಇರೋದು. ಹಾಲು, ಮೊಸರು, ವಿದ್ಯುತ್ತು, ಬಸ್ ದರ ಎಲ್ಲ ಒಂದೊಂದಕ್ಕೊಂದು ಏರಿಸ್ತಾ ರಾಜ್ಯ ಸರ್ಕಾರ ಮಾಡ್ತಾ ಇದ್ದರೆ, ಕೇಂದ್ರ ಸರ್ಕಾರ ಇವತ್ತು GST, ಹಾಲು ಮೊಸರು ಮೇಲೂ ಕೂಡ GST ಹಾಕಿರುವಂಥದ್ದು, ಗ್ಯಾಸ್ ಏರಿಸಿರುವಂಥದ್ದು, ಅಂತರ್ರಾಜ್ಯದಿಂದ ತಂದ ಮಧ್ಯಮ ವರ್ಗದ ಜನ ವೆಹಿಕಲ್ಗಳು ತಂದು ಇದು ಮಾಡಿದ್ರೆ ಅದಕ್ಕೂ ಕೂಡ ಮತ್ತು 18% GST ಹಾಕ್ತಾ ಇರುವಂಥದ್ದು. ಇದೆಲ್ಲದನ್ನು ಖಂಡಿಸ್ತಾ ಇವತ್ತು ಒಬ್ಬರ ಮೇಲೊಬ್ಬರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಕಾಂಗ್ರೆಸ್ ಮತ್ತು BJP ಒಂದೇ ಮುಖದ ಎರಡು ನಾಣ್ಯಗಳು. ಇವತ್ತು ಜನಾಕ್ರೋಶ ಅಂತ ಮಾಡ್ತಿದ್ದಾರೆ. ಯಾವ ನೈತಿಕತೆ ಇದೆ ಇವರಿಗೆ? ಅವ್ರು ಮಾಡ್ತಾ ಇರೋವಂಥದ್ದು ಜನಾಕ್ರೋಶ ಅಲ್ಲ, ಅಧಿಕಾರ ವಂಚಿತರಾಗಿರುವಂಥ ಆಕ್ರೋಶ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ನಾವೆಲ್ಲ ಆಮ್ ಆದ್ಮಿ ಪಾರ್ಟಿ ಎರಡೂ ಸರ್ಕಾರಗಳು ಈ ಕೂಡಲೇ ಏನು ಬೆಲೆ ಏರಿಕೆ ಮಾಡಿದೆ ಅದನ್ನು ಕಡಿಮೆ ಮಾಡಬೇಕು. ಇಲ್ಲ ಅದ್ರ ಮಧ್ಯೆ ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರು ಮಧ್ಯಪ್ರವೇಶಿಸಿ ಸಾಮಾನ್ಯ ಜನರ ಸಂಕಷ್ಟಗಳನ್ನು ಕಡಿಮೆ ಮಾಡಬೇಕು ಅಂತೇಳಿ ಈ ಮೂಲಕ ಆಮ್ ಆದ್ಮಿ ಪಾರ್ಟಿ ಆಗ್ರಹ ಪಡಿಸ್ತದೆ.